ಮಾಡ್ಕೊಂಡು ಇವಾಗ ಬೀಚ್ ಹತ್ರ ಹೋಗ್ತಾ ಇದ್ವಿ. ಫುಲ್ ಟ್ಯಾನ್ ಆಗಿಬಿಟ್ಟಿದೆ ಮುಖ. ಐಶಿ ಪೂರ ಕರಗ ಮಶೀಗಿದೆ. ಬೆಳಿಗ್ಗೆ 10 ಗಂಟೆ ಆಗಿರೋದು ಅಷ್ಟೇ, ಇಷ್ಟೊಂದು ಬಿಸಿಲಿದೆ. ಇಲ್ಲಿ ನೋಡಿ, ಈ ಕಡೆ ಲೇಕ್ ಇದೆ ಆ್ಯಂಡ್ ಈ ಕಡೆ ಬೀಚ್ ಇದೆ. ಫುಲ್ ಎಲ್ಲ ಮುಖ ಎಲ್ಲ ಟ್ಯಾನ್ ಆಗ್ಬಿಟ್ಟಿದ್ರಿ ಎಲ್ಲ. ನಿಮ್ದೇನು ಅಷ್ಟಾಗಿಲ್ಲ, ನಮ್ಗೆ ಭಾಳ ಬೀಚಿಂದ ಇವಾಗ ರೂಮಿಗೆ ಬಂದ್ವಿ. ಬೀಚಿಂದ ರೂಮ್ ಬೇರೆ ಕೊಟ್ಟಿದ್ದಾರೆ, ಬೇರೆ ರೂಮ್ಗೆ ಹೋಗ್ತಾ ಇದ್ದೀವಿ. ಇದು ಒಂದು ಇದು ಸರಿ ಯಾವಾಗಲೂ. ಸೊ ಈ ರೂಮ್ ಕೊಟ್ಟಿದ್ದಾರೆ, ಇಲ್ಲೊಂದಿದೆ ಆ್ಯಂಡ್ ಇಲ್ಲೊಂದಿದೆ. ಈ ಪರ್ಫ್ಯೂಮ್ ಯಾಕೆ ಹೊಡಿತಾರಪ್ಪ, ತಲೆನೋವಿದು. ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೊಂದು ಇನ್ಸ್ಟಾಗ್ರಾಮ್ ಫೇಮಸ್ ಕೆಫೆ ಇದೆ, ಸೊ ಅಲ್ಲಿ ಹೋಗ್ತಾ ಇದೆ. ಯಾ, ಟ್ರಿಪ್ ಇಸ್ ಲೈಫ್ ಕೆಫೆಗೆ ಹೋಗ್ತಾ ಇದ್ದೀವಿ. ಎಸ್, ಲೈಫ್ ಇಸ್ ಟ್ರಿಪ್. ಇದು 3ನೇ ದಿನ ವಾರ್ಕಳ ಅಲ್ಲಿ. Here, this is the place where I was telling you, trip is life. ಒಳಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಪ್ಲೇಸೇ ಇಲ್ಲ, ಕೂತ್ಕೊಳ್ಳೋಕೆ ಪ್ಲೇಸೇ ಇಲ್ಲ. ಸೊ ವೆಯ್ಟ್ ಮಾಡ್ಬೇಕಂತ ಹೇಳಿದರು. ವಿ ಆರ್ ವೇಟಿಂಗ್ ಹಿಯರ್. ಅವ್ರು ಅಲ್ಲಿ ಕೂತಿದ್ದಾರೆ. ಅವ್ರ ಮುಂದೆ ಏನು ಕಾಣ್ತಿದೆಯಲ್ಲ ಅದು ಬೀಚ್. ಸೊ ಬೀಚ್ ಮುಂದೆನೇ ಕೆಫೆ ಬಂತು. ದೇರ್ ಆರ್ ಅರೇಂಜಿಂಗ್ ದ ಟೇಬಲ್ಸ್ ಫಾರ್ ಅಸ್. ಎಷ್ಟು ಅವರ್ ವೇಟ್ ಮಾಡಿದ್ವಿ ನಾವು? ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ. ಸುಸ್ತಾದನ ಫೋಟೋ ತೊಗೊಂಡು ಐಶ್ವರ್ಯ ಫೋಟೋ ತೊಗೊಂಡು ಸುಸ್ತಾಯ್ತಾನ. ಬ್ಲ್ಯಾಕ್ ಬರ್ತಿದ್ದ. ನಾವು ಸನ್ಸೆಟ್ ಆದ್ಮೇಲೆ ಬರ್ಬೇಕಿತ್ತು ಇಲ್ಲಿ. ಟ್ರಿಪ್ ಇಸ್ ಲೈಫ್ ಕೆಫೆ ಅಂತ ಕೋನಮ್ಮ ಟಾಟಾ ಸ್ಟೀಲ್. ಇದು ತುಂಬ ಅಂದರೆ ತುಂಬ ಫೇಮಸ್ ಆಗಿದೆ. ಮತ್ತೆ ಏನು ಏನಿಲ್ಲ, ಒಂದು ಲೆಗ್ ಪೀಸ್ ಇದೆ ಅಷ್ಟೇ, ಅದು 600. ನಾವು ತಿನ್ನೋ ಏನಿಲ್ಲ ಅಂದ್ರೆ ಎಲ್ಲ ಸೀ ಫುಡ್ಡಾ? ಅಲ್ಲೇ ಸ್ಮೂತಿ ಬಾಲ್, ಫಸ್ಟ್ ಒನ್ ಸ್ಮೂತಿ ಬಾಲ್ ಇದೀಗ ನೋಡೇ ಇಲ್ಲ, ನನಗೆ ಕಾಣಿಸ್ಲಿಲ್ಲ. ಅದು ಎಷ್ಟು 350 ಆಯ್ತಾಳ. ಅದನ್ನ ಎರಡು ಬಿಡ. ಮೊಜಿಟೋ ಒಂದು ಸ್ವಲ್ಪ ಕಡಿಮೆ ಅದಾವಳ ಅಷ್ಟೇ. ಇಲ್ಲಿ ಮೊಜಿಟೋ 180 ಅದಾವ ಬರೀ. ಒಂದು ಎರಡು ಸ್ವಲ್ಪ. ಓಕೆ, ಒಂದು ಸ್ಮೂತಿ ಬೌಲ್ ತೊಗೊಳ್ಳೋಣ. ಅಲ್ಲ, ಐ ಮೀನ್ 2 ತೊಗೊಳ್ಳೋಣ. ಆ್ಯಂಡ್ ಏನಾದರೂ ಚಿಕನ್ದು ಏನಾದರೂ ಆರ್ಡರ್ ಮಾಡ್ತೀವಿ. ಎಷ್ಟಿದೆ ಬರು? ಸೀ ಫುಡ್ ಬೇಡ ನಮಗೆ. ಬರೋಕ್ಕಿಂತ ಮುಂಚೆ ನಾನು ಲಾಗ್ ಮಾಡೋದು ನೆನಪೇ ಇಲ್ಲ. ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಸೊ ಹಂಗಾಗಿ ಎಲ್ಲ ಕುಡಿದ್ಮೇಲೆ ಮಾಡಾಕ್ತೀವಿ. ಇವ್ರು ಹೇಳತ್ತಾರ ರೊಟ್ಟಿ ಮುರಿದು ಸಾಂಬಾರು ಹಾಕ್ದಂಗಾಗೈತಿ ಅಂತಂದು. ಚಿಕನ್ ನೆಗೆಟ್ಸ್ ಅಲ್ಲ, ನಾವು ಇವತ್ತರ ಕ್ಯಾನ್ಸಲ್ ಮಾಡ್ಬೇಕಾ? ಕಟ್ ಹಿಡ್ಕ ಎಲ್ಲ ಇಡ್ತೀವಿ ನೋಡಿ. ಹಾಂ, ಇಂದ ಬರೋದಿಲ್ಲ ಪಾಯಿಂಟ್. ಯಾಕೆ ಜಿಮ್ ಟೈಮ್ ಎಲ್ಲಿ ಒಂದು ಹಲ್ ತೋರಿಸ್ತೀವಿ ನಿನ್ನ ಪಾಸ್ತಾ ಇಡ್ಲಿ ವಡ ಬೇಕಂತ. ಸೊ ಇಡ್ಲಿ ವಡ ಒಂದು ಪ್ಲೇಟ್, 5 ದೋಸೆ ಹೇಳ್ತೀನಿ. ಅದ ಕೊಡ್ತಾರ. ಇಡ್ಲಿ ಚೆನ್ನಾಗಿರೋದಿಲ್ಲ ಸರ್. ಗುಡ್ ಮಾರ್ನಿಂಗ್. 4th ಡೇ ಕೇರಳದಾಗ. ಸೊ ಇವತ್ತು 4ನೇ ದಿನ. ನಾವು ಇವತ್ತು ಜಟಾಯು ನೋಡೋಕೆ ಹೋಗ್ತಿದ್ದೀವಿ. ಸೊ ಎಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ ಅಲ್ಲಿ. ಬೆಳಿಗ್ಗೆನೇ ಹೋದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಟಿಫನ್ ಇಲ್ಲೇ ಆರ್ಡ್ರ್ ಕೊಟ್ಟಿದ್ದೀವಿ. ಅದು ಬಂದ ತಕ್ಷಣ ಟಿಫನ್ ಮಾಡಿಬಿಟ್ಟು ಹೋಗ್ತೀವಿ.
ಅಲ್ಲಿ ನಮ್ಮ ಸ್ಟೇ ಆ್ಯಂಡ್ ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಹಿಂಗೆ ಕೂತ್ಕೊಳ್ಳೋಕ್ಕೆ ಈ ಥರ ಚೇರ್ ಟೈಪ್ ಹಾಕಿದ್ದಾರೆ. ಈ ಥರ ಇದೆ ಇದು. ಈ ಥರ ಇಲ್ಲಿ ಇವರು ವಾಕ್ ಮಾಡ್ತಾ ಇದ್ದಾರೆ. ಹಾಂ, ಟೀ ಇಲ್ಲ. ಸೊ ಅಲ್ಲಿ ರೂಮ್ಸ್ ಇದ್ದಾವೆ. ನಾವು ಫಸ್ಟ್ ಡೇ ಇದ್ವಲ್ಲ ಆ ಕಡೆ, ಅಲ್ಲಿ ನಾವು ಫಸ್ಟ್ ಸ್ಟೇ ಮಾಡಿದ್ದು ಆ ಮನೆಯಲ್ಲಿ. ಆ್ಯಂಡ್ ಇವಾಗ ಸೆಕೆಂಡ್ ಡೇಗೆ ನಾವು ಚೇಂಜ್ ಮಾಡಿದ್ವಿ, ನಮಗೆ ಅಲ್ಲಿ ಕೊಟ್ಟಿದ್ರು. ಸೊ ಇವಾಗ ಇಲ್ಲಿದ್ದೀವಿ. ಜಟಾಯು ಎಷ್ಟು ಅವರ್ ಐತ್ರಿ? 33 kilometers, ನಿಯರ್ಲಿ 1 hour. 1 hour. ಮತ್ತು 7 ಗಂಟೆಗೆ ಬಿಡ್ಬೇಕಿತ್ತು ನಾವು. ಇನ್ನಾದರೂ ಇವರು ಇಬ್ಬರು ಐಶ್ವರ್ಯ ಮಂಜುನಾಥ್ ಇನ್ನೂ ರೆಡಿನೇ ಆಗಿಲ್ಲ. ಇನ್ನೂ ವರ್ಷದ ಮುಗ್ದೇ ಇಲ್ಲ. ಯಾಕಣ 6ಕ್ಕೆ ಇದ್ದಾನ್ರಿ. 6 ಗಂಟೆಗೆ ಎದ್ದು ಈಸ್ ಸೋ ಅಬ್ಸೆಸ್ಡ್ ವಿತ್ ಈಸ್ ಕಾರ್. ಸೊ ಒರೆಸಿದನು, ಬಟ್ ಎಲ್ಲ ಬಾರ್ ಅಂತ ನಿಂತಿದ್ದಾನು. ವರ್ಷು ಲಗೇಜ್ ಇಡ್ತೀವಲ್ಲ ಮತ್ತು ಹೊಲಸು ಆಗ್ತೈತಿ. ಟ್ವಿನ್ನಿಂಗ್, ಬೋತ್ ಆರ್ ಟ್ವಿನ್ನಿಂಗ್ ಪ್ಯಾಂಟ್ ಆ್ಯಂಡ್ ಟಾಪ್. ಇವಾಗ ಲಗೇಜ್ನ ಇಟ್ಕೊಂಡು ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಚೆಕ್ಔಟ್ ಆಗ್ತೀವಿ. ಬಂದಿದೆ, ಸೊ ತಿನ್ಕೊಂಡು ನಿಮ್ದ್ರಲ್ಲಿ ಇದೆ. ಎಂದಕ್ಕೆ ಬಾನ ಅಂತಾರ ಅವ್ರ ಅಂಕಲ್. ಸೊ ಜಟಾಯಿಗೆ ಹೋಗ್ತಾ ಇದ್ದೀವಿ. ಒನ್ ಲಾಸ್ಟ್ ಟೈಮ್ ಬಾಯ್ ಟು ಭಾಸ್ಕರ್ ವಿಲ್ಲ. ಹಾಂ, ಹಿಂಗೆ ಸ್ಟ್ರೇಟ್ ಬೇಡ್ರಿ, ಹಿಂಗೆ ಮಾಡ್ರಿ. ಮನಿ ರೆಡಿ. किधर पार्क करने के लिए? ಜಟಾಯುಗೆ ಬಂದ್ವಿ. ನಾವು ಬೆಳಿಗ್ಗೆ ಬಂದಿವಲ್ಲ, ಸೊ ರಶ್ ಕಮ್ಮಿ ಇದೆ. टिकट लेने के लिए एक मेंबर एक आउट, बैलेंस 5 लोग. ಇಲ್ಲಿ ಟಿಕೆಟ್ ತಗೋತಾ ಇದ್ದೀವಿ. ಟಿಕೆಟ್ ಬಂದು ಪರ್ ಪರ್ಸನ್ 610 ರುಪೀಸ್ ಇದೆ ಕೇಬಲ್ ಕಾರಲ್ಲಿ ಹೋಗೋರಿಗೆ. ಇವರು ಇದನ್ನು ತೊಗೊಂಡು ತಿನ್ಕೊಂತ ನಿಂತರು. ಇವರು ಕಾಫಿ ಮತ್ತು ಇದನ್ನು ತೊಗೊಂಡಿದ್ದಾರೆ. ಆಗಿದೆ, ಇವರು ಇನ್ನೂ ಕಾಫಿ ಕುಡ್ಕೊಂಡು ನಿಂತಿದ್ದಾರೆ. ಆಯ್ತಾ? ಸ್ನ್ಯಾಪ್ ಮಾಡಿ ಹಾಕಿ ಆಲ್ರೆಡಿ ಬೇಕೇ ಬೇಕಾ? ಸೊ ಇದರಲ್ಲೇ ನಾವು ಹೋಗ್ಬೇಕಾಗಿರೋದು. ನನಗೂ ಇದರಲ್ಲಿ ಹೋಗ್ಬೇಕು ನಾವು ಇವಾಗ ಜಟಾಯಿ ನೋಡೋಕ್ಕೆ. ಹಿಂಗಿರುತ್ತೆ ಕೇಬಲ್ ಕಾರಲ್ಲಿ, ಕೇಬಲ್ ಕಾರ್ ನಮ್ಮದೇ. ನೆಕ್ಸ್ಟ್ ಇವಾಗ ನಾವು ಹೋಗ್ಬೇಕಿದ್ರಲ್ಲಿ.
ಅಂತ ಮಾಡಿ ಹಾಂ ಹೆಂಗೈತಿ ಫಸ್ಟ್ ಟೈಮ್ ಕೇಬಲ್ ಕಾರ್ ಹೊಟ್ಟೆಲಿ ಕುಟು ಕುಟು ಅಂತಿದೆ ಮಂಜಪ್ಪನ ಇಲ್ಲೊಂದಿದೆ ಕೇಬಲ್ ಕಾರಲ್ಲಿ ಹೋಗ್ತಾ ಇದ್ದಾರೆ ಏನ್ ಬಂದೈತಲ್ಲ ಸ್ಲೋ ಆಗಿ ಹೋಗ್ತಾ ಇದೆ ಅಲ್ಲಿ ಬರ್ತಾ ಇದೆ ಅಲ್ಲ ಅದು ಡೌನ್ ಆದಂಗೆ ಇದೆ ಯಾಕೆ ಯಾರು ಮಿಸ್ ಮಾಡ್ತಾರೆ ಐ ಥಿಂಕ್ ಇದ್ರ ಬಗ್ಗೆ ಸ್ಟೋರಿ ಎಲ್ಲ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಲ್ಲಿಂದ ಇಷ್ಟು ಹೈಟ್ ಬಂದಿದೆ ನಾವು ಅಲ್ಲಿದಲ್ಲ ಹಿಂಗಿಂದ ಕೇಬಲ್ ಕಾರ್ ಹಿಂಗಿಂದ ಇಲ್ಲಿ ಮೇಲೆ ಬಂದಿರೋದು. ಏನು ತಗೋತಾ ಇದ್ದೀರಾ? ಏನು ಲೆಮನ್ ಜ್ಯೂಸ್. ಇದ್ರ ಬಗ್ಗೆ ಸ್ಟೋರಿ ಗೊತ್ತಿಲ್ಲ ಅಷ್ಟು. ರಾಮಣ್ಣ ಸೀತೆ ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಾಂ ರಾವಣ ಸೀತೆನ ಅಪಹರಣ ಮಾಡ್ಕೋಬೇಕಾದ್ರೆ ಜಟಾಯು ಬಂದು ಕಾಪಾಡುತ್ತೆ ಸೀತೆನ. ಬಟ್ ಅವಾಗ ರಾವಣ ಸಾವಿಡಿತನ ಅದು ಬಂದು ಇಲ್ಲಿ ಬಿದ್ದೈತೆ ಅಂತ ಹೇಳ್ತಿಲ್ಲ. ಮಳೆ ಆಂಜನೇಯನ ಹೆಜ್ಜೆ ಯಾವುದು? ಸಾರಿ ಇದು ರಾಮನ ಹೆಜ್ಜೆನಾ? ನೋಡಿ ಫೋಟೋ ತಗೋ. ಫುಟ್ ಪ್ರಿಂಟ್ ಆಫ್ ಲಾರ್ಡ್ ಶ್ರೀರಾಮ ಇಲ್ಲಿದಲ್ಲ ಇದೆ. ರಾಮನ ಹೆಜ್ಜೆಗಳು, ಶ್ರೀರಾಮನ ಹೆಜ್ಜೆಗಳು ಅಲ್ಲ. ಎಷ್ಟು ದುಡ್ಡು ಇದೆ ನೋಡು. ಇಲ್ಲಿ ನಾವು ಫೋಟೋ ತೆಗೆದಿದ್ವಿ, ಬಂದಿದ್ರೆ ನೋಡಿ ಎಷ್ಟು ರಶ್ ಆಯ್ತು. ಇವಾಗ ನಾವು ಬೇಗ ಬಂದಿದ್ದಕ್ಕೆ ಚೆನ್ನಾಗಾಯ್ತು. ಇವಾಗ ನೋಡಿ ಎಷ್ಟು ಜನ ತುಂಬಿಕೊಂಡಿದ್ದಾರೆ.